ಈ ನಿಮ್ಮ ಸಿನಿಮಾ ಜರ್ನಿಯ ಜೊತೆಗೆ ನೀವು ನಿಮ್ಮ ಸಹ ನಟಿಯರನ್ನು ಕೂಡ ಹತ್ತಿರದಿಂದ ನೋಡಿದ್ದೀರಿ. ಕಲ್ಪನಾ ಅವ್ರ ಜೀವನದಲ್ಲಿ ಆದಂಥ ತಪ್ಪುಗಳು, ಅವ್ರು ಮಾಡ್ಕೊಂಡಂಥ ಎಡವಟ್ಟುಗಳು, ಅವ್ರ ಜೀವನದಲ್ಲಿ ಎಂಥ ದುರಂತಕ್ಕೂ ಕೂಡ ಈಡಾಗಿಬಿಟ್ರು ಅಂತ ಅವ್ರ ಬಗ್ಗೆ ಭಾಳಷ್ಟು ಒಂದಿಷ್ಟು ಸುದ್ದಿಗಳು ಹರಡ್ತವೆ. ಯಾಕೆಂದರೆ ಅವ್ರು ಭಾಳ ಐಷಾರಾಮಿ ಜೀವನವನ್ನು ಬದುಕ್ತಾ ಇದ್ರು ಅಂತ. ಅವರು ಬುಕ್ ಮಾಡ್ತಾ ಇದ್ದಂಥ ಹೋಟೆಲ್ ಆಗಿರ್ಬೋದು, ಅವ್ರು ಹಾಕ್ತಿದ್ದಂಥ ಪರ್ಫ್ಯೂಮ್ ಆಗಿರ್ಬೋದು. ಆದರೆ ಅದರಲ್ಲಿ ಅವ್ರ ಬಗ್ಗೆ ನನಗೆ ಯೋಚನೆ ಬಂದರೆ, ನಮ್ಮ ಮೇಕಪ್ ಮ್ಯಾನ್ ಹೇಳೋರು, ಅವಪ್ಪ ಕಲ್ಪನಾ ಟಿಫನ್ ಮಾಡಿದ್ರೆ, ಟಿಫನ್ ಹೆಂಗಮ್ಮ சாப்பிட்றாங்க ಅಂದಮ್ಮ, ஒரு ட்ரே நிறைய அங்கே இது என்னது கலர் கலராக டேப்லெட் இருக்கும். அவங்க அந்த டேப்லெட்ஸ் தான் சாப்பிட்றாங்க, அதுதான் அவங்க டிஃபனு. ಬಟ್ ಐ ನೆವರ್ ಆಸ್ಟ್. ವಿ ಯೂಸ್ ಟು ಟಾಕ್. ಅವ್ರಿಗೆ ಚೆನ್ನಾಗಿ ಇಂಗ್ಲೀಷೆಲ್ಲ ಮಾತಾಡ್ತಾರಲ್ಲ ಅವರು. ಸೊ ನಾವು ಮಾತಾಡ್ತಿದ್ವಿ. ಬಟ್ ಐ ನೆವರ್ ಆಸ್ಕ್ ಪರ್ಸ್ನಲ್ ಕ್ವಶನ್ಸ್ ಯಾರ ಹತ್ರ ನಾನು ಕೇಳ್ತಾನೆ ಇರಲಿಲ್ಲ. ದಟ್ ವಾಸ್ ಒನ್ ದಿಸ್ ಥಿಂಗ್, ಐ ಡೋಂಟ್ ಲೈಕ್ ಎನಿಬಡಿ. ಯಾರು ಪ್ರೈ ಮಾಡಬಾರ್ದು ಅಂತ ಅಲ್ವಾ. ಇವಾಗ ಐ ಡೋಂಟ್ ಟೇಕ್ ಇಟ್. ಯಾರಾದರೂ ನನಗೆ ಇವಾಗ ನೀವು ಕೇಳಿದ್ರಿ, ಅದು ನಾನು ತಪ್ಪಾಗಿ ತಗೊಳ್ಳಿಲ್ಲ. ಬಟ್ ಎಲ್ಲರೂ ಹಾಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ದಟ್ ಈಸ್ ಮೈ ಪ್ರೈವೇಟ್ ಲೈಫ್ ಅಲ್ವಾ. ಹಂಗೆ ಬಂದುಬಿಡುತ್ತೆ. ಬಟ್ ಅದೇ ನಾನು ಹೇಳ್ತಿದ್ನಲ್ಲ, ಅವರು ಹಾಕ್ತಿದ್ದ ಪರ್ಫ್ಯೂಮು, ಅವ್ರಿಗೂ ಪರ್ಫ್ಯೂಮ್ ಅದು ಸ್ಮೆಲ್ ಬರ್ತಾಯಿತ್ತು ಅಂತ, ಆ ಥರ ಬರ್ತಾಯಿತ್ತು ಅಂತ. ಅಂದರೆ ಅವ್ರು ಇನ್ವೆಸ್ಟ್ ಮಾಡ್ತಾ ಇದ್ದಿದ್ದು ಎಲ್ಲದಕ್ಕೂ ಕೂಡ ಕಾಸ್ಟ್ಲಿ ಲೈಫ್ ಆಗೇ ಇತ್ತು ಅಂತ. ಹೌದು ಸರ್. ಇವನ್ ಐ ಹರ್ಡ್ ಅಬೌಟ್ ಇಟ್. ಬಟ್ ಸಂಸಾರದಲ್ಲಿ ಏನು ತಪ್ಪು ಮಾಡಿಬಿಟ್ರು ಅವರು? ಎಲ್ಲೋ ಒಂದು ಕಡೆ ಆಯ್ಕೆ ಸರಿಯಾಗಿರಲಿಲ್ವ, ಅಥವಾ ಆ ಮಟ್ಟಿಗೆ ಜಗಳಗಳು ನೀವು ತುಂಬ ಹತ್ತಿರದಿಂದ ಕೇಳಿದ್ದು? ಇಲ್ಲ ರೀ. ಅವ್ರ ಹತ್ರ ಚಿನ್ನಮ್ಮ ಅಂತ ಒಬ್ಬರು ಇದ್ರಲ್ಲ, ಅವ್ರ ಹತ್ರ ಅವ್ರು ಹೇಳಿದ್ರಂತೆ, ಸುದರ್ಶನ್ ಶೈಲಶ್ರೀ ನೋಡು ಹೆಂಗಿದ್ದಾರೆ, ಆ ಥರ ನಾನು ಇರಬೇಕು, ನನ್ನ ಗಂಡನ ಜೊತೆ ನಾನು ಹಂಗೆ ಇರಬೇಕು. ಸೊ ಸುದರ್ಶನಷ್ಟು ಹೈಟ್ ಇರೋರು ಅವ್ರು ಸೆಲೆಕ್ಟ್ ಮಾಡಿದ್ದು ಹಂಗೆ. ಬಟ್ ಸುದರ್ಶನ ಅಂತ ಒಳ್ಳೆ ಮಗು ಮನಸ್ಸಿಲ್ಲ ಅಯ್ಯಪ್ಪನಿಗೆ, ಏನು ಮಾಡೋಕ್ಕಾಗತ್ತೆ. ಚಿತ್ರರಂಗದಲ್ಲಿ ಆ ಥರದ್ದು ಸದ್ದು ಮಾಡ್ತಾ ಇದ್ದ ಜಗಳಗಳೆಲ್ಲ, ಕಲಹಗಳೆಲ್ಲ ನಡೀತಿದೆ. ಅವರಿಬ್ಬರ ಮಧ್ಯೆ ಜಗಳಗಳು ಎಲ್ಲ ರಸ್ತೆಯಲ್ಲಿ ನಿಂತ್ಕೊಂಡು ಬೀದಿ ಜಗಳಗಳು ಆಗಿದ್ದುಂಟು ಅಂತ. ಯಾರು ಅವರ? ಇಲ್ಲ, ಅದಕ್ಕಿಂತ ಸ್ಟೇಜ್ ಮೇಲೇ ಅವರು ಹಾಗೆ. ಬಟ್ ಅವ್ರು ಏನೋ ಒಂದು ತಪ್ಪು ಶಬ್ದ, ಡೈಲಾಗಿ ತಪ್ಪಾಯಿತು ಅಂದರೆ ಇವ್ರು ನಕ್ಬಿಟ್ರಂತೆ. ಅದಕ್ಕೋಸ್ಕರ ದಟ್ ಮ್ಯಾನ್ ಬಿಡು ಒಳಗಡೆ ಹೋಗಿ ಕಾಲಿಂದ ಒದ್ರಂತೆ ಅವ್ರಿಗೆ. ನಾನೇನಾದರೂ ಅಲ್ಲಿ ಇದ್ದಿದ್ದರೆ ಎತ್ತಿ ನಾನು ಅವನಿಗೆ ಕೊಟ್ಟು ಬಿಡ್ತಿದ್ದೆ. ನಾನು ಗಂಡಸ್ತಾರ ರೀ ಅಂತ ಇದ್ರಲ್ಲ. ಅಯ್ಯೋ, ನೀವು ಸುದರ್ಶನ್ ಸರ್ ಹತ್ರ ಹಂಚ್ಕೊಂಡ್ರು? ಹಾಂ, ನೀವು ಹಂಚ್ಕೊಂಡಿರೋದು ಸುದರ್ಶನ್ ಸರ್ ಹತ್ರ? ನಾನು ಅಲ್ಲಿದ್ದಿದ್ರೆ ಇಲ್ಲಪ್ಪ. ನಟಿ ಮಂಜುಳಾ ಅವ್ರ ಲೈಫ್ ಬಗ್ಗೆನೂ ಕೂಡ ನಾನು ಮಾತನಾಡ್ತಾ ಇದ್ದೆ. ವೆರಿ ಸ್ವೀಟ್. ಮಂಜುಳಾ ವಾಸ್ ಅ ವೆರಿ ಗುಡ್ ಭರತನಾಟ್ಯಂ ಡ್ಯಾನ್ಸರ್. ಬಟ್ ಅವ್ರ ಲೈಫಲ್ಲೂ ಏನೋ ಈ ಥರ ಆಯಿತು. ಆ್ಯಂಡ್ ಶಿ ಡೈಡ್ ಬಿಕಾಸ್ ಆಫ್ ಬರ್ನ್ ಆಗೋಯ್ತು ಅಂತ ಹೇಳಿದರು. ಕೆಲವರು ಇಲ್ಲ, ಅದು ಆ ಥರ ಇಲ್ಲ ಅಂತ ಏನೇನೋ ಹೇಳ್ತಾಯಿದ್ರು. ಬಟ್ ಆಫ್ಟರ್ವರ್ಡ್ಸ್ ಎಸ್, ಶಿ ಗಾಟ್ ಬರ್ನ್. ಶಿ ಡಿಡ್ ನಾಟ್ ಬರ್ನ್ ಹರ್ ಸೆಲ್ಫ್. ದಟ್ ವಾಸ್ ಅದು ಆಕ್ಸಿಡೆಂಟ್. ಬಟ್ ಐ ಬಿಲೀವ್ ಶಿ ವಾಸ್ ಕಾಲಿಂಗ್ ಔಟ್ ಪೀಪಲ್ ಫಾರ್ ಹೆಲ್ಪ್. ಇವಾಗ ಯಾರೂ ಇಲ್ಲ ಪಕ್ಕದಲ್ಲಿ ಅಂತ ಅದರ ಬಂದು ಆಗ ಇವರು ಮಾತ್ರ ಇದ್ದರು ಅಂತ ಕಾಣುತ್ತೆ. ನಮ್ಮ ಶ್ರೀನಾಥ್ ಅವರಿದ್ದರು. ನೋಡ್ಲಿಕ್ಕೆ ಏನಾದ್ರು ಹೋಗಿದ್ರಾ? ಅಲ್ಲ, ನಾವು ಮೆಡ್ರಾಸಲ್ಲಿ ಇದ್ವಿ ಅವಾಗ. ಇದೆಲ್ಲ ಸುದ್ದಿಗಳು ನಮಗೆ ಬಂದಿದ್ದು. ಅದೇ ಥರ ರಾಜ್ಕುಮಾರ್ ಅವ್ರಿಗೆ ಇದಾದರೂ ಸಹ ನಾವು ಬಂದ್ಬಿಟ್ಟು ನಾವು ಹೋಗಬೇಕು ಅಂದರೆ, ನೀವಿಬ್ಬರು ಹೋಗಬೇಡಿಮ್ಮ, ದಯವಿಟ್ಟು ಮೊದಲೇ ಜನಗಳೆಲ್ಲ ಹಿಂಗಿದ್ದಾರೆ, ನೀವಾಗಲಿ ಆ ಕಡೆ ಹೋಗಲೇಬೇಡಿ ಅಂದ್ಬಿಟ್ರು ನಮಗೆ. ಹಾಂ. ಸೊ ಆಮೇಲೆ ರಾಜ್ಕುಮಾರ್ ಅವ್ರನ್ನ ನಾವು ಯಾವಾಗ ಮೀಟ್ ಮಾಡಿದ್ವಿ, ಬಿಫೋರ್ ಹಿ ಪಾಸ್ಟ್ ಅವೇ, ಅವರು ಇದು ವೀರಪ್ಪನ್ ಇದರಿಂದ ಬಂದಿದ್ರಲ್ಲ, ಆವಾಗ ನಾವು ಹಾಸ್ಪಿಟ್ಲೆಲ್ಲ ಹೋಗಿ ನೋಡಿದ್ವಿ ಅವ್ರನ್ನ. ಓ ಬನ್ನಿ 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 ಬನ್ನಿ, ಸುದರ್ಶನ್ ಶೈಲಶ್ರೀ ಅವರೇ ಚೆನ್ನಾಗಿದ್ದೀರಾ ಅಂತ. ನಾವು ನಿಮ್ಮನ್ನು ವಿಚಾರಿಸೋಕ್ಕೆ ಬಂದರೆ ನೀವು ನಮ್ಮನ್ನು ವಿಚಾರಿಸ್ತಿದ್ದೀರಾ ಅಂತ. ಆಮೇಲೆ ಚೆನ್ನಾಗಿ ಮಾತಾಡಿದರು. ಅವ್ರಿಗೆ ಇನ್ನೂ ಮಾತಾಡಬೇಕು ಅಂತ ಆವಾಗ ಅವ್ರ ಮಕ್ಕಳು ಬಂದುಬಿಟ್ಟು, ಜಾಸ್ತಿ ಮಾತಾಡೋದು ಬೇಡ ಅಂತ ಹೇಳಿದ್ದಾರೆ ಅಂಕಲ್ ಸಾಕು ಅಂಕಲ್ ಅವರುಗಳು. ನಾವು ಬರ್ತೀವಿ, ಆಮೇಲೆ ಬರ್ತೀವಿ ನಾವು. ಅಲ್ಲಿ ಒಂದು 108 ದಿನಗಳದ್ದು ಏನಾರ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಏನಾದರೂ ಹಂಚ್ಕೊಳ್ಳೋದ್ರಲ್ಲೇ ಇದು ಹೇಗಿದ್ದೀರಾ ನೀವು? ನನಗೇನು ಚೆನ್ನಾಗೇ ಇದ್ದೀನಿ ಅಂತೆಲ್ಲ ಮಾತಾಡಿದರು. ಆಮೇಲೆ
ಒಳ್ಳೆ ಇದು ಏನು ಜನಗಳ ಪ್ರೀತಿ ಅಲ್ವಾ ಅವ್ರ ಮೇಲೆ ಇದ್ದಿದ್ದು. ರಾಜ್ಕುಮಾರ್ ಹಿ ವಾಸ್ ರಿಯಲಿ ಏನು ಹೇಳೋದು, ಅವ್ರ ಮಟ್ಟಕ್ಕೆ ಯಾರೂ ಬರಲಿಲ್ಲ ಅಲ್ವಾ. ಲೆಜೆಂಡೇ ಅವರು ಫಸ್ಟು ರಾಜ್ಕುಮಾರ್ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡುವಾಗ ಅದೇ ಸಂಧ್ಯಾರಾಗ. ಫಸ್ಟ್ ನನಗೆ ಇದು ಓದಿ ಕೂಚಿ ಬಟ್ಟನಾಗಬೇಡ ಅದನ್ನು ಹೇಳ್ಕೊಟ್ಬಿಟ್ರು ಜಯರಾಮ್ ಮಾಸ್ತರು. ಸರಿ ಅಂತ ನೋಡಿ ನಾನು ಅಲ್ಲಿ ಹೋದ ಕೂಡಲೇ ಏನು ವಾಟ್ ಆರ್ ದ ವರ್ಡ್ಸ್, ರಾಜ್ಕುಮಾರ್ ನಿಂತಿದ್ದಾರೆ, ಜಸ್ಟ್ ಎ ಮಿನಿಟ್ ಐ ಗಾಟ್ ದ ಸ್ಟೆಪ್ಸ್ ಬಟ್ ವಾಟ್ ಆರ್ ದ ವರ್ಡ್ಸ್ ಫಾರ್ ಲಿಪ್ ಮೂವ್ಮೆಂಟ್ ಅಂದರೆ, ಶೈಲೇಶ್ವರಿ ಅವರೇ ಲಿಪ್ ಮೂವ್ಮೆಂಟ, ಕ್ಯಾಮರಾ ಎಲ್ಲಿದೆ ಹೇಳಿ ಅಂದರೆ ಅಲ್ಲಿ ಏನು ಲಿಪ್ ಮೂವ್ಮೆಂಟ್ ಕಾಣುತ್ತೆ, ನೀವು ಬಾಯಿಗೆ ಬಂದಿದ್ದು ಹೇಳ್ಕೊಂಡು ಡ್ಯಾನ್ಸ್ ಮಾಡಿ. ಈಸ್ ಇಟ್ ಈಸ್ ಇಟ್ ಅಂದರು. ಅದನ್ನು ನಾನು ನೋಡೋವಾಗಲ್ಲ ಈಸ್ ಇಟ್ ಅನ್ನೋರು. ಎಲ್ಲರೂ ಹೇಳೋರು ಯಾಕೆ ಅವ್ರ ಹತ್ರ ಹೇಳ್ತಾರೆ ಅಂದರೆ, ಅಯ್ಯೋ ಹಿಂಗೆ ಒಂದು ನಡೀತು ಆವಾಗಲಿಂದ ಅವ್ರು ಅದೇ ಥರ ಚಿಡಾಯಿಸಿರ್ತಾರೆ ಅಂತ. ಅದಾದ್ಮೇಲೆ ಬೇರೆ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ರು ಅವ್ರ ಜೊತೆಗೆ. ಆ್ಯಕ್ಟ್ ಮಾಡುವಾಗ ನಾನು ಮೇಕಪ್ ಇದ್ದಾಗ ಆ ಹಾಡು ಬರ್ತಾಯಿತ್ತು, ಇವು ತುಂಬ ಚೆನ್ನಾಗಿದೆ ಭಗವಾನ್ಜಿ ನನಗೆ ವರ್ಡ್ಸ್ ಕೊಡಿ ಅಂದೆ. ಹಾಡ್ತೀರಾ ನೀವು? ಹಾಡ್ತೀನಿ ಅಂದೆ. ಆಮೇಲೆ ರಾಜ್ಕುಮಾರ್ ಅವರು ಆಚೆ ಕೂತಿದ್ರು, ಇನ್ನೂ ಅವ್ರದ್ದು ಭಾರತೀಯದು ಇನ್ನೂ ಮೇಕಪ್ ಆಗಿರಲಿಲ್ಲ. ನಾನು ಹೋದರೆ ನಮಸ್ಕಾರ ಅಂದೆ. ನಮಸ್ಕಾರ ಬನ್ನಿ. ಆವಾಗ ಅಷ್ಟರಲ್ಲಿ ಭಗವಾನ್ ಸರ್ ಹೋಗ್ಬಿಟ್ಟು, ಅಣ್ಣ ಈ ಹುಡುಗಿ ಇದು ಈ ಹಾಡು ಎಷ್ಟು ಚೆನ್ನಾಗಿ ಹಾಡ್ತಾರೆ ಗೊತ್ತಾಯಿದೆ. ಹೌದಾ ಹಾಡ್ತೀರಾ? ನಾನು ಹಾಡ್ತೀನಿ. ಸೊ ಹಾಡು ತೋರಿಸ್ದೆ. ನೀವು ಕರ್ನಾಟಕ ಮ್ಯೂಸಿಕ್ ಕಲ್ತಿದ್ದೀರಾ? ಹೌದಾ? ಹಾಗೇಳಿ ಮತ್ತೆ ಅದಕ್ಕೆ ಹಿಂಗಿದೆ. ಆಮೇಲೆ ಭಾರತಿಗೆ ಹೇಳಿದೆ, ಭಾರತಿ ನೀವು ಇದು ಹಾಡೋಕ್ಕೆ ಬಂದಿದ್ರಿ ಅಂತ ಹೇಳಿದರು ಮೊದಲು, ಒಂದು ಹಾಡು ಹಾಡ್ತೀರಾ ಅಂದರೆ ಅವ್ರು ಹಾಡು ಅಂದರೆ ಸೆಕ್ಷನ ಹಾಡಿದ್ರಲ್ಲ, ನೀವು ಒಂದು ಹಾಡ್ಬೋದಲ್ಲ ಅಂತ ಅಂದರು. ಸರಿ ಅವ್ರು ಹಾಡೋಲ್ಲ ಅಂತ ನಾನೇ ಹಾಡ್ಬಿಡ್ತೀನಿ ರಾಜ್ಕುಮಾರ್ ಅವರು ಹಾಡಿದರು. ನಾನು ಹೇಳಿದೆ ನೀವು ತುಂಬ ಚೆನ್ನಾಗಿ ಹಾಡ್ತೀರಲ್ಲ ಅಂತ. ಹೀಗೆ ಮೇಡಮ್, ನಾನು ವಿನೋದ್ ರಾಜ್ ಸರ್ ನಿಮ್ಮನ್ನು ಅವರ ಮನೇಲೇ ಉಳ್ಕೊಳ್ಳಿಕ್ಕೇನೋ ಅವಕಾಶ ಸಿಕ್ಕರೆ ಬರಲಿ. ನಾವು ನೆಲಮಂಗಲಕ್ಕೆ ಹೋಗೋದಾ ಅಂತ ಇದಿತ್ತು. ಯಾಕಂದರೆ ಅಲ್ಲಿ ಮೈ ಮೈನ್ ಪಾಯಿಂಟ್ ಇಸ್ ಐ ಹ್ಯಾವ್ ಟು ಟೀಚ್ ಪೀಪಲ್. ಅದೇ ಅಲ್ಲಿ ತುಂಬ ಜನ ಇದ್ದಾರೆ, ಹೇಳ್ಕೊಡೋರು ಯಾರಿಲ್ಲ ಅಂತ ಹೇಳಿದ್ರಿಂದ ವಿ ವೆಂಟ್ ಟು ನೆಲಮಂಗಲಕ್ಕೆ ಹೋದಾಗ ಅಲ್ಲಿ ಎಲ್ಲೂ ನಾನು ಎಲ್ಲಿ ಉಳ್ಕೊಳ್ಳೋದು ಅಂತ ಮನೆಗಳಲ್ಲಿ ಹೋಗಿ ಹುಡುಕಿ ಅದೆಲ್ಲ ಮಾಡ್ತಾಯಿದ್ವಿ. ಅವಾಗ ವಿನೋದ್ ರಾಜ್ ಅವರು ಹೇಳಿದ್ರು, ನೀವು ಇಲ್ಲಿ ಇದ್ದರೆ ನಾನು ಎಲ್ಲ ಸೌಕರ್ಯ ಮಾಡಿಕೊಡ್ತೀನಿ ಮನೆಗೆ ಅಂತ. ವಿನೋದ್ ರಾಜ್ ನನಗೆ ಮೊದಲಿಂದನೇ ಗೊತ್ತು, ಯಾಕೆಂದರೆ ಲೀಲಾವತಿ ಅಮ್ಮ ಅವರು ನಾನು ಪಿಕ್ಚರಲ್ಲಿ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದೀವಿ. ಆಮೇಲೆ ಇವರು ವಿನೋದ್ ರಾಜ್ ನನ್ನ ನೋಡಿದ ತಕ್ಷಣ ನಾನು ಹೇಳಿದೆ, ನೀವು ಡ್ಯಾನ್ಸ್ ರಾಜ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದರೆ. ಅಯ್ಯೋ ಅಮ್ಮ, ನೀವೇ ನನಗೆ ಗುರು, ನಿಮ್ಮನ್ನು ಡ್ಯಾನ್ಸ್ ಮಾಡೋದು ನೋಡಿಬಿಟ್ಟು ನಮ್ಮ ಅಮ್ಮನಿಗೆ ಹೇಳಿದೆ, ಅವ್ರು ಲೇಡಿಯಾಗಿ ಎಷ್ಟು ಚೆನ್ನಾಗಿ ಟ್ವಿಸ್ಟ್ ಡ್ಯಾನ್ಸ್ ಎಲ್ಲ ಮಾಡ್ತಾರೆ, ನಾನು ಈಗಲೇ ಸಿಂಗಾಪುರ್ ಕಳಿಸು, ನಾನು ಓದ್ಕೊಂಡು ಬರ್ತೀನಿ ಅಂತ ಹೇಳಿ ನಾನು ಹೋಗಿಬಿಟ್ಟು ಬಂದು ನಿಮ್ಮನ್ನು ನೋಡಿ ನಾನು ಡ್ಯಾನ್ಸ್ ಮಾಡೋದು ಅಂತ ಬಂತು. ಇಲ್ಲಲ್ಲ ಅಲ್ಲೇ ಅಯ್ಯೋ ಗುರುಗಳಿಗೆ ನಮಸ್ಕಾರ ಮಾಡ್ತೀನಿ ಅಂತ. ಹಂಗೆ ವೆರಿ ನೈಸ್ ಬಾಯ್ ಅಂದರೆ 55 years ಅಂತೆ. ಆದರೆ ನನಗೇನೋ ಅವರೇನೋ ಚಿಕ್ಕ ಮಗು, ಯಾಕೆಂದರೆ ಆವಾಗ ನೋಡಿದ್ದೀನಲ್ಲ. ಅವರಿಗೂ ತುಂಬ ಸೋಷಿಯಲ್ ಸರ್ವಿಸ್ ಆ ಥರದ್ದೊಂದು ತುಂಬ ಯೋ ಗ್ರೇಟ್ ಮ್ಯಾನ್. ನನಗೆ ಗೊತ್ತಿರಲಿಲ್ಲ, ಎಲ್ಲರಿಗೂ ಅವರು ಆಲ್ ದ ಸೀನಿಯರ್ಸ್ ಆರ್ಟಿಸ್ಟ್ ಹೂ ಆರ್ ನಾಟ್ ಹ್ಯಾವಿಂಗ್ ವರ್ಕ್ ಅವ್ರಿಗೆ ತಿಂಗಳ $3,000 ಹಾಕ್ತಾರಪ್ಪ ಅವ್ರ ಬ್ಯಾಂಕ್ಗೆ. ಅದಕ್ಕೆ ಅಂತಲೇ ಒಂದು ಅಮೌಂಟ್ ಇಟ್ಬಿಟ್ಟಿದ್ದಾರಂತೆ, ಅದ್ರದ್ದು ಇದರಲ್ಲಿ ಹೋಗ್ತಾರೆ. ಅವ್ರ ಬಗ್ಗೆ ತುಂಬ ಬೇಕಾದಷ್ಟು ವಿಷಯಗಳು ಬರುತ್ತೆ ಈ ಥರ. ಬಟ್ ಅದು ನಿಮಗೆ ಒಂದು ಆಪ್ಷನ್ಸ್ ಇತ್ತು, ಬಟ್ ಬೇಡ ಅಂತ ಡಿಸೈಡ್ ಮಾಡಿದ್ರಿ. ಇಲ್ಲಿ ವೃದ್ಧಾಶ್ರಮಕ್ಕೆ ಹೋಗ್ದೇ ಅವ್ರ ಮನೇಲೇ ಉಳ್ಕೊಳ್ಳೋ ಅಂಥ ಅವಕಾಶ ಇತ್ತು, ಅವ್ರು ಆ ಥರದ್ದು ಒಂದು ಅವಕಾಶ ಕೊಟ್ಟಿದ್ರು ನಿಮಗೆ. ಅಂದರೆ ನೀವು ಇಲ್ಲಿದ್ರೆ ನಾನು ನೋಡ್ಕೋತೀನಿ ಅಂದರು. ಆ ಟೈಮಲ್ಲಿ ನನ್ನ ಜೊತೆ ಒಬ್ಬರು ಇದ್ದರು, ಸ್ವರಾಜ್ ಅಂತ ಒಬ್ಬರು ಇದ್ದರು. ಅವರು ಅದನ್ನು ಏನು ಬೇಡ ನಡೀರಿ ನಾವು ಹೋಗೋಣ ಅಂದರು. ಸರಿ ಅಂತ ಬಂದುಬಿಟ್ಟೆ. ಹೇಗಿದೆ ಮೇಡಮ್ ಜೀವನ ಇಲ್ಲಿ, ಈ ಮಡಿಲು ವೃದ್ಧಾಶ್ರಮ ಹೇಗಿದೆ? ಚೆನ್ನಾಗಿದೆ. ಎಸ್, ನಾನು ಇಲ್ಲಿ ಮೊದಲೇ ಬಂದಿದ್ನಲ್ಲ,
ಬಂದ್ಬಿಟ್ಟು ನಾನು ಇಲ್ಲಿ ಸೇರಿಕೊಂಡು ಸೇವೆ ಮಾಡೋಕ್ಕೋಸ್ಕರ ನಾನು ಸೇರ್ಕೋತೀನಿ ಅಂತ ಹೇಳಿ ಬಂದೆ. ಆಮೇಲೆ ನಾನು ಬಂದಾಗ ಇದು ಇಲ್ಲಿಗೆ ಬಂದೆ. ಆಮೇಲೆ ಬಂದಾಗ ಅಮ್ಮ ಸೊ ಅವರು ಇದ್ದರು, ಇವರು ಕಲಾ ಅಂತ ಇದ್ದಾರೆ, ಅವರಿಗೆಲ್ಲ ಇದು ಸರಿ ನೀವು ಇಲ್ಲಿರ್ಬೋದು ಅಂತ. ಓಕೆ, ನಾವು ಏನೋ ಅನ್ಕೋತೀವಿ, ಏನೋ ಆಗುತ್ತೆ. ಆಕಸ್ಮಿಕ ಘಟನೆಗಳಿಗೆ ನಾವೆಲ್ಲರೂ ಒಗ್ಕೊಳ್ಳೇಬೇಕಾಗುತ್ತೆ. ಹೌದು. ಸ್ನೇಹಿತರೆ, ನೋಡಿದ್ರಲ್ವಾ ಶೈಲಶ್ರೀ ಸುದರ್ಶನ್ ಅವರ ಜೀವನಾನುಭವಗಳು. ಅವರೇ ಬೇಕಂತಲೇ ಬಿಟ್ಟಂಥ ಆಸ್ತಿಗಳೆಷ್ಟೋ, ಅವ್ರಿಗೇನು ಬೇಡ, ನನ್ನ ಗಂಡ ನಾನು ಇಷ್ಟೇ ಪುಟ್ಟ ಜೀವನ, ಮಕ್ಕಳು ಕೂಡ ಬೇಡ ಅಂತ ಬದುಕಿದವರು ಅವರು. ಅವ್ರ ಕುಟುಂಬ, ಅವರು ಬಾಳಿದಂಥ ಜೀವನ ಅವೆಲ್ಲವೂ ಕೂಡ ಅವಿಸ್ಮರಣೀಯ ಸುವರ್ಣಾಕ್ಷರಗಳಲ್ಲಿ ಬರೆದಿಡ್ಬೋದು. ಅದರಿಂದ ಕಲಿತಕ್ಕಂಥ ಪಾಠಗಳು ಎಷ್ಟೋ ಇದ್ದಾವೆ. ಆದರೂ ಕೂಡ ಇವತ್ತು ವೃದ್ಧಾಶ್ರಮದಲ್ಲಿದ್ದರೂ ಕೂಡ ತೃಪ್ತಿದಾಯಕವಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದು ಅವರು ನಮಗೆ ಬಿಟ್ಟು ಹೋಗ್ತಕ್ಕಂಥ ಕೆಲವೊಂದು ಜೀವನ ಪಾಠಗಳು ಅಂತ ನಾವೆಲ್ಲರೂ ಕೂಡ ಭಾವಿಸ್ಬೇಕಾಗತ್ತೆ. ಈ ಥರದವರಿಗೆ ಮತ್ತೆ ಹೆಗಲಾಗಿ ನಿಂತ್ಕೊಳ್ತಕ್ಕಂಥ ಕೆಲವೊಬ್ಬ ನಟರು, ದರ್ಶನ್ ಇರ್ಬೋದು ಅಥವಾ ಈ ವಿನೋದ್ ರಾಜ್ ಅಂತವ್ರು ಇರ್ಬೋದು, ಅನೇಕ ನಟರುಗಳು, ಈಗಿರ್ತಕ್ಕಂಥ ಅನೇಕ ನಟರುಗಳು ಆರ್ಥಿಕವಾಗಿ ಸದೃಢರಾಗಿದ್ದರೆ ಈ ಥರದ ಹಿರಿಯ ನಟರಿಗೆ ಬೆಂಗಾಲಾಗಿ ನಿಲ್ಲಿ ಅನ್ನೋದೇ ನನ್ನ ಆಶಯ ಅಂತ ಹೇಳ್ತಾ, ಸ್ನೇಹಿತರೆ ನಾನು ಹೇಳಿದ್ನಲ್ಲ, ದರ್ಶನ್ ಅಂತವ್ರು ಆಗಿರ್ಬೋದು, ವಿನೋದ್ ರಾಜ್ ಅಂತವ್ರು ಆಗಿರ್ಬೋದು, ಜೊತೆಗೆ ಅಮ್ಮನ ಪ್ರತಿಯೊಂದು ಬರ್ಡೇಗಳನ್ನು ಕೂಡ ವಿಜೃಂಭಣೆಯಿಂದ ಯಾರು ಬಂದು ಹೊರಗಿನವ್ರು ಮಾಡ್ತಾರೆ. ಸ್ವರಾಜ್ ಅಂತಹ ಮಹಿಳೆಯರು ಕೂಡ ಬಂದು ಅವರಿರೋ ಜಾಗದಲ್ಲಿ 1 ಲಕ್ಷಗಟ್ಟಲೆ ಹಣವನ್ನು ಕೂಡ ಖರ್ಚು ಮಾಡಿ ಅವ್ರು ಕೇರ್ ಮಾಡ್ತಾರೆ ಅಂತ ಹೇಳಿದ್ರೆ, ಅದು ಯಾರೋ ಪರಿಚಯ ಇಲ್ಲದವ್ರನ್ನೂ ಕೂಡ ನಮ್ಮವರು ಅಂತ ಭಾವಿಸೋದಿದೆಯಲ್ಲ, ಅದು ದೊಡ್ಡತನ ಅಂತ ಹೇಳ್ತಾ, ಈ ರೀತಿಯಾಗಿ ಎಲ್ಲರನ್ನೂ ಕಾಣಬೇಕು ನಾವು ಅನ್ನೋದ್ರ ಮುಖಾಂತರ ಈ ಪಾಪ ಪುಣ್ಯಗಳನ್ನು ನಾವು ಪಡ್ಕೊಳ್ಳೋ ರೀತಿ ಅದು ಅಂತ ಹೇಳ್ತಾ, ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.